ಪಶ್ಚಿಮ ಘಟ್ಟದ ಪಾದದ ಬುಡದಲ್ಲಿರುವ ಆ ಗ್ರಾಮದ ಹೆಸರು ಭೈರವಪುರ. ಅಡಿಕೆ ತೋಟಗಳು, ಹರಿಯುವ ಹೊಳೆ ಮತ್ತು ಸದಾ ಆವರಿಸಿರುವ ಮಂಜಿನ ನಡುವೆ ಆ ಹಳ್ಳಿ ಸುಂದರವಾಗಿ ಕಾಣುತ್ತಿತ್ತು. ಆದರೆ ಆ ಸೌಂದರ್ಯದ ಹಿಂದೆ ಒಂದು ಭೀಕರವಾದ ಕರಾಳ ಛಾಯೆ ಇತ್ತು. ಊರಿನ ಕೊನೆಯಲ್ಲಿರುವ ಹಳೆಯ ಆಲದ ಮರದ ಕೆಳಗಿನ ಗುಡಿಸಲಿನಲ್ಲಿ ವಾಸವಿದ್ದಳು ಆ ಮುದುಕಿ. ಅವಳ ಹೆಸರು ಕರಿಯಮ್ಮ. ಸುಕ್ಕುಗಟ್ಟಿದ ಚರ್ಮ, ಕೆಂಪು ಬಣ್ಣಕ್ಕೆ ತಿರುಗಿದ ಕಣ್ಣುಗಳು ಮತ್ತು ವಿಚಿತ್ರವಾಗಿ ನಗುವ ಅವಳ ಮುಖ ನೋಡಿದರೆ ಯಾರಿಗಾದರೂ ಬೆನ್ನಲಬಿನಲ್ಲಿ ಚಳಿ ಹುಟ್ಟುತ್ತಿತ್ತು. ಅವಳು ಸಾಮಾನ್ಯ ಮುದುಕಿಯಾಗಿರಲಿಲ್ಲ. ಕರಾಳ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದ ಮಹಾಮಾಟಗಾತಿ. ರಾತ್ರಿ 12 ಗಂಟೆಯಾದರೆ ಸಾಕು, ಭೈರವಪುರದಲ್ಲಿ ಅಸಹಜ ಘಟನೆಗಳು ನಡೆಯುತ್ತಿದ್ದವು. ಅಕಾರಣವಾಗಿ ದನಕರುಗಳು ಸಾಯುತ್ತಿದ್ದವು. ಸಣ್ಣ ಮಕ್ಕಳು ವಿಚಿತ್ರವಾಗಿ ವರ್ತಿಸುತ್ತಿದ್ದರು. ಊರಿನ ಜನ ನೆಮ್ಮದಿಯಿಂದ ನಿದ್ದೆ ಮಾಡುತ್ತಿರಲಿಲ್ಲ. ಕರಿಯಮ್ಮ ತನ್ನ ಮಂತ್ರ ಶಕ್ತಿಯಿಂದ ಜನರ ಕನಸಿನಲ್ಲಿ ಬಂದು ಹೆದರಿಸುತ್ತಿದ್ದಳು. ಯಾರಾದರೂ ಅವಳನ್ನು ಎದುರು ಹಾಕಿಕೊಂಡರೆ ಮರುದಿನವೇ ಅವರು ರಕ್ತದ ವಾಂತಿ ಮಾಡಿಕೊಂಡು ಸಾಯುತ್ತಿದ್ದರು. ಗ್ರಾಮಸ್ಥರು ಅವಳನ್ನು ಮನೆಯಿಂದ ಹೊರಹಾಕಲು ಹೋದಾಗ ಅವಳು ಗಾಳಿಯಲ್ಲಿ ಮಾಯವಾಗಿ ಅಟ್ಟಹಾಸದಿಂದ ನಗುತ್ತಿದ್ದಳು. ಈ ಹಳ್ಳಿ ನಂದು, ನೀವೆಲ್ಲರೂ ನನ್ನ ಮಂತ್ರದ ಗೊಂಬೆಗಳು ಎಂದು ಗರ್ಜಿಸುತ್ತಿದ್ದಳು. ಇಡೀ ಹಳ್ಳಿ ಸ್ಮಶಾನದಂತೆ ಮೌನವಾಗಿತ್ತು. ಜನರ ಈ ಕಷ್ಟವನ್ನು ನೋಡಿ ಭೈರವಪುರದ ಪಟೇಲರು ಏನು ಮಾಡಬೇಕೆಂದು ತಿಳಿಯದೆ ಕುಳಿತಿದ್ದಾಗ ಒಂದು ಮುಂಜಾನೆ ಹಳ್ಳಿಗೆ ಒಬ್ಬರು ಸಾಧುಗಳು ಆಗಮಿಸಿದರು. ಅವರು ಬಂದಿದ್ದು ಪವಿತ್ರ ಹಿಮಾಲಯದಿಂದ. ಜಟಾಧಾರಿ, ಹಣೆಯ ಮೇಲೆ ವಿಭೂತಿ, ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಮಾಲೆ ಮತ್ತು ಕೈಯಲ್ಲಿ ಒಂದು ದಿವ್ಯದಂಡ. ಅವರ ಕಣ್ಣುಗಳಲ್ಲಿ ಸೂರ್ಯನ ತೇಜಸ್ಸಿತ್ತು. ಊರಿನ ಜನ ಸಾಧುಗಳ ಕಾಲಿಗೆ ಬಿದ್ದು ಕಣ್ಣೀರು ಹಾಕಿದರು. ಸ್ವಾಮಿ, ಈ ಮಾಟಗಾತಿಯ ಕಾಟದಿಂದ ನಮ್ಮನ್ನು ಉಳಿಸಿ, ನಮ್ಮ ಹಳ್ಳಿ ಸರ್ವನಾಶವಾಗುತ್ತಿದೆ ಎಂದು ಮೊರೆಯಿಟ್ಟರು. ಸಾಧುಗಳು ಕಣ್ಣು ಮುಚ್ಚಿ ಕ್ಷಣಕಾಲ ಧ್ಯಾನ ಮಾಡಿದರು. ಆಗ ಅವರಿಗೆ ಕರಿಯಮ್ಮನ ಕರಾಳ ಶಕ್ತಿಯ ಮೂಲ ತಿಳಿಯಿತು. ಹೆದರಬೇಡಿ ಮಕ್ಕಳೇ, ಧರ್ಮದ ಮುಂದೆ ಅಧರ್ಮ ಎಂದಿಗೂ ಗೆಲ್ಲದು. ಇಂದು ರಾತ್ರಿ ಆಕೆಯ ಅಂತ್ಯ ಖಚಿತ ಎಂದು ಅಭಯ ನೀಡಿದರು. ಸೂರ್ಯ ಮುಳುಗುತ್ತಿದ್ದಂತೆ ಭೈರವಪುರದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಯಿತು. ಸಾಧುಗಳು ಊರಿನ ಮಧ್ಯದಲ್ಲಿ ಒಂದು ದೊಡ್ಡ ಹೋಮಕುಂಡವನ್ನು ಸಿದ್ಧಪಡಿಸಿದರು. ಮಂತ್ರಗಳನ್ನು ಪಠಿಸುತ್ತಿದ್ದಂತೆ ಗಾಳಿಯ ವೇಗ ಹೆಚ್ಚಾಯಿತು. ದಿಢೀರನೆ ಕರಿಯಮ್ಮನ ಕಿರುಚಾಟ ಕೇಳಿಸಿತು. ಯಾರೋ ನೀನು, ನನ್ನ ಸಾಮ್ರಾಜ್ಯಕ್ಕೆ ಬಂದವನು ಎಂದು ಕಿರುಚುತ್ತಾ ಕರಿಯಮ್ಮ ಆಕಾಶದಿಂದ ಕೆಳಗೆ ಹಾರಿ ಬಂದಳು. ಅವಳ ಸುತ್ತ ಕಪ್ಪು ಹೊಗೆ ಆವರಿಸಿತ್ತು. ಅವಳು ಸಾಧುಗಳ ಮೇಲೆ ತನ್ನ ಮಂತ್ರ ದಂಡದಿಂದ ಬೆಂಕಿಯನ್ನು ಉಗುಳಿದಳು. ಆದರೆ ಸಾಧುಗಳು ಶಾಂತರಾಗಿದ್ದರು. ಅವರು ಓಂ ನಮಃ ಶಿವಾಯ ಎಂದು ಮಂತ್ರ ಪಠಿಸುತ್ತಾ ತಮ್ಮ ಕಮಂಡಲದ ತೀರ್ಥವನ್ನು ಅವಳ ಮೇಲೆ ಚಿಮುಕಿಸಿದರು. ಆ ಪವಿತ್ರ ತೀರ್ಥ ತಾಕುತ್ತಿದ್ದಂತೆ ಕರಿಯಮ್ಮನ ಮೈ ಸುಡಲಾರಂಭಿಸಿತು. ಅವಳು ರಕ್ಕಸ ರೂಪ ಪಡೆದು ಸಾಧುಗಳ ಮೇಲೆ ಮುನ್ನುಗ್ಗಿದಳು. ಸಾಧುಗಳು ತಮ್ಮ ದಿವ್ಯ ಶಕ್ತಿಯಿಂದ ಗಾಳಿಯಲ್ಲಿ ಒಂದು ಸುದರ್ಶನ ಚಕ್ರದಂತಹ ಪ್ರಭಾವಲಯವನ್ನು ನಿರ್ಮಿಸಿದರು. ಮಲೆನಾಡಿನ ಕಾಡುಗಳಲ್ಲಿ ಗುಡುಗು ಸಿಂಚನದೊಂದಿಗೆ ಹೋರಾಟ ನಡೆಯಿತು. ನೆಲ ಅದುರುತ್ತಿತ್ತು. ಮರಗಳು ಬುಡಸಮೇತ ಕಿತ್ತು ಬರುತ್ತಿದ್ದವು. ಸಾಧುಗಳಿಗೆ ತಿಳಿದಿತ್ತು, ಅವಳನ್ನು ಕೇವಲ ಸೋಲಿಸಿದರೆ ಸಾಕಾಗದು, ಅವಳು ಮತ್ತೆ ಮರಳದಂತೆ ಮಾಡಬೇಕು. ಸಾಧುಗಳು ಒಂದು ದೊಡ್ಡ ಹಳ್ಳವನ್ನು ಮಂತ್ರಶಕ್ತಿಯಿಂದ ಸೃಷ್ಟಿಸಿದರು. ಕರಿಯಮ್ಮ ಶಕ್ತಿಹೀನಳಾಗಿ ಅಲ್ಲಿ ಬಿದ್ದಳು. ಸಾಧುಗಳು ಹಿಮಾಲಯದಿಂದ ತಂದಿದ್ದ 8 ಅಪೂರ್ವ ಮಂತ್ರದ ಸಲಾಕೆಗಳನ್ನು ತರಿಸಿ ಆಕೆಯ ಸುತ್ತ 8 ದಿಕ್ಕುಗಳಲ್ಲಿ ಹೂತರು. ಇನ್ನು ಮೇಲೆ ನೀನು ಈ ಭೂಮಿಯ ಮೇಲೆ ಅಡಿಯಿಡಲಾರೆ ಎಂದು ಗುಡುಗಿದ ಸಾಧುಗಳು ತಾಮ್ರದ ಫಲಕವೊಂದರ ಮೇಲೆ ಮಂತ್ರಗಳನ್ನು ಕೆತ್ತಿ ಆಕೆಯ ಎದೆಯ ಮೇಲೆ ಇಟ್ಟರು. ಊರಿನ ಜನರು ನೋಡುತ್ತಿದ್ದಂತೆ ಮಾಟಗಾತಿಯನ್ನು ಆಳವಾದ ಗುಂಡಿಯಲ್ಲಿ ಹಾಕಿ ಮಣ್ಣು ಮುಚ್ಚಲಾಯಿತು. ಅದರ ಮೇಲೆ ಒಂದು ಅಖಂಡ ಶಿಲೆಯನ್ನು ಇಟ್ಟು ಸಾಧುಗಳು ತಮ್ಮ ಶಕ್ತಿಯನ್ನು ಆ ಶಿಲೆಯಲ್ಲಿ ಆವಾಹಿಸಿದರು. ಇದು ಧರ್ಮದ ಕೋಟೆ, ಇದನ್ನು ದಾಟಿ ಅವಳು ಬರಲು 1000 ವರ್ಷಗಳಾದರೂ ಸಾಧ್ಯವಿಲ್ಲ ಎಂದು ಸಾಧುಗಳು ಘೋಷಿಸಿದರು. ಮರುದಿನ ಸೂರ್ಯ ಹುಟ್ಟಿದಾಗ ಭೈರವಪುರದಲ್ಲಿ ಹೊಸ ಚೈತನ್ಯವಿತ್ತು. ಹಕ್ಕಿಗಳ ಚಿಲಿಪಿಲಿ, ಹರಿಯುವ ಹೊಳೆಯ ಶಬ್ದ ಮತ್ತೆ ಕೇಳಿಸತೊಡಗಿತು. ಜನರಿಗೆ ಅಂದು ಮೊದಲ ಬಾರಿಗೆ ನೆಮ್ಮದಿಯ ನಿದ್ದೆ ಬಂದಿತ್ತು. ಸಾಧುಗಳು ತಮ್ಮ ಕೆಲಸ ಮುಗಿಸಿ ಮೌನವಾಗಿ ಹಿಮಾಲಯದ ಕಡೆಗೆ ಹೆಜ್ಜೆ ಹಾಕಿದರು. ಇಂದಿಗೂ ಮಲೆನಾಡಿನ ಆ ಹಳ್ಳಿಯ ಕೊನೆಯಲ್ಲಿ ಆ ದೊಡ್ಡ ಶಿಲೆ ಇದೆ ಎಂದು ಜನ ಹೇಳುತ್ತಾರೆ. ಆ ಶಿಲೆಯ ಬಳಿ ಹೋದರೆ ಇಂದಿಗೂ ಸಣ್ಣದಾಗಿ ಕರಿಯಮ್ಮನ ನೋವಿನ ಕಿರುಚಾಟ ಕೇಳಿಸುತ್ತದೆ ಎಂಬ ಭ್ರಮೆ ಕೆಲವರಿಗಿದೆ. ಆದರೆ ಸಾಧುಗಳ ಆ ಮಂತ್ರ ಶಕ್ತಿಯ ಮುಂದೆ ಆಕೆ ಎಂದಿಗೂ ಹೊರಬರಲು ಸಾಧ್ಯವಿಲ್ಲ.